ಇನ್ನು ಮಂಗಳೂರಿನಲ್ಲಿ ನಡೆದಂತ ಸುಹಾಸ್ ಶೆಟ್ಟಿ ಹತ್ಯೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಸರ್ಕಾರ ಕೊಟ್ಟಂತಹ ಪರಿಹಾರದಿಂದಲೇ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದೆ. ಫಾಜಿಲ್ ಹತ್ಯೆಯ ನಂತರ ಕೊಟ್ಟಂತ ಹಣದಿಂದ ಸುಹಾಸ್ ಹತ್ಯೆಯಾಯಿತು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದ್ದಾರೆ. ಫಾಜಿಲ್ ಹತ್ಯೆ ಆದಾಗ ಸಿದ್ದರಾಮಯ್ಯ 25 ಲಕ್ಷ ನೀಡಿದ್ರು. ಸರ್ಕಾರ ಕೊಟ್ಟ ದುಡ್ಡಲ್ಲೇ ಸುಪಾರಿ ಕೊಟ್ಟು ಸುಹಾಸ್ ಹತ್ಯೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಟಿಪ್ಪು ಯೋಚನೆ ಬಂದಿದೆ ಅಂತ ಕರಂದ್ಲಾಜೆ ಕೌಂಟರ್ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಪಪ್ಪು, ದಕ್ಷಿಣದಲ್ಲಿ ಟಿಪ್ಪು ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಟಿಪ್ಪು ಸುಲ್ತಾನ್ ಆಗಿ ಬದಲಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ದಾರಿ ತಪ್ಪಿಸಲಾಗಿದೆ ಅಂತ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ರು. ಬ್ರದರ್ ಅವರ ಸಹೋದರನೇ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ. ಯಾವ ದುಡ್ಡು? ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಖಾದರ್ ಅವರು ಯಾರು ಮನೆಗೆ ಹೋಗಿ ನೀವು ಚೆಕ್ ಕೊಟ್ರಿ ಅಲ್ಲ 25 ಲಕ್ಷ, ಸರ್ಕಾರದ ದುಡ್ಡನ್ನ ಸುಹಾಸ್ ಕೊಲೆ ಮಾಡೋದಕ್ಕೆ ನೀವು ಸುಪಾರಿ ಕೊಟ್ರಿ. ಮುಖ್ಯಮಂತ್ರಿಗಳು ಟಿಪ್ಪು ಜಯಂತಿಯನ್ನು ಅವ್ರು ಮಾಡಿದ್ರು, ಆದ್ರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಿದ್ದಾರೆ. ಉತ್ತರದಲ್ಲಿ ಪಪ್ಪು, ದಕ್ಷಿಣದಲ್ಲಿ ಟಿಪ್ಪು ಅಂದ್ರೆ ಯಾರು ಅಂತ ಅವರೇ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರಿಗೆ ಕರೆಕ್ಟ್ ಅರ್ಥ ಆಗುತ್ತೆ. ಮುಖ್ಯಮಂತ್ರಿಗಳು 2013 ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ. ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು. ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ. ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಯಿತು. ಅಂದ್ರೆ ಈ ಕೇಸನ್ನ ಪೂರ್ಣವಾಗಿ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ. ಈ ಹತ್ಯೆಯಲ್ಲಿ ಫಾಜಿಲ್ ಕುಟುಂಬದ ಪಾತ್ರ ಇಲ್ಲ ಅಂತ ಯುಟಿ ಖಾದರ್ ಹೇಳಿದ್ರು. ಈ ಬಗ್ಗೆ ಶೋಭಾ ಕರಂದ್ಲಾಜೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫಾಜಿಲ್ ಕುಟುಂಬದ ಪಾತ್ರ ಇಲ್ಲ ಅನ್ನೋ ಕ್ಲೀನ್ ಚಿಟ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇರಳದಿಂದ ಬರೋರಿಗೆ ಖಾದರ್ ದಾರಿ ಮಾಡಿಕೊಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರದ್ದು ಎಲುಬಿಲ್ಲದ ನಾಲಿಗೆ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ರೌಡಿಗಳೆಲ್ಲ ಹಿಂದೂ ಸಂಘಟನೆ ಸೇರಿಸ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ರು. ಅದರ ಬಗ್ಗೆಯೂ ಕೂಡ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು RSS, ತಾಕತ್ತಿದ್ರೆ ನನ್ನ ಮೇಲೆ ಕೇಸ್ ಹಾಕಿ ಅಂತ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುಟಿ ಖಾದರ್ ಪರಮೇಶ್ವರ್ ಕೂಡಲೇ ರಾಜೀನಾಮೆ ಕೊಡಬೇಕು. ಪರಮೇಶ್ವರ್ ಯಾವಾಗ್ಲೂ ನೋಡ್ತೀನಿ, ಕ್ರಮ ಕೈಗೊಳ್ತೀನಿ ಅಂತಾರೆ. ಪರಮೇಶ್ವರ್ ನಾಲಾಯಕ್ ಗೃಹ ಮಂತ್ರಿ ಅಂತ ಶೋಭಾ ಕರಂದ್ಲಾಜೆ ಸರ್ಕಾರದ ವಿರುದ್ಧ, ಗೃಹ ಸಚಿವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಜ್ಪೆ ಏರ್ಪೋರ್ಟ್ ನಲ್ಲಿರೋ ರಶೀದ್ಗೆ ಹತ್ಯೆ ವಿಷಯ ಗೊತ್ತಿತ್ತು. ರಶೀದ್ನನ್ನ ಮೊದಲು ಬಂಧಿಸಿ ಮಂಪರು ಪರೀಕ್ಷೆಗೊಳಪಡಿಸಿ ರಶೀದ್, ಖಾದರ್ ಇಬ್ರು ಬೇರೆ ಬೇರೆ ಅಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯವರು. ನೀವು ನಮ್ಮನ್ನ ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ. ಧೈರ್ಯ ಇದೆಯಾ ನಿಮ್ಗೆ? ಏನ್ ಮಾತಾಡ್ತಾ ಇದ್ದೀರಿ ನೀವು? ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾರಂತೆ. ದಿನೇಶ್ ಗುಂಡೂರಾವ್ ಅವರ ಎಲುಬಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೆ, RSS ನ VHP ಯ ಮುಖಂಡರಿಗೆ ಕೇಸ್ ಹಾಕುವ ಧೈರ್ಯ ಇದೆಯಾ ನಿಮ್ಗೆ? ನಾವು ರೌಡಿ ಶೀಟರ್ಸ್, ನೀವು ಕೇಸ್ ಹಾಕಿ. ನಿಮ್ಗೆ ತಾಕತ್ತಿದ್ರೆ ನೀವು ಕೇಸ್ ಹಾಕ್ಬೇಕು. ಇವತ್ತು ಮುಖ್ಯಮಂತ್ರಿಗಳಿಗೆ ನಿಜವಾಗೂ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಿದ್ರೆ ಪರಮೇಶ್ವರ್ ಅವರ ರಾಜೀನಾಮೆಯನ್ನು ನೀವು ತಗೋಬೇಕು. ಶಕ್ತಿ ಇಲ್ಲ ಅವರು. ನಾನು ಕ್ರಮ ಕೈಗೊಳ್ತೀನಿ, ಇದು ಚಿಕ್ಕ ಪುಟ್ಟ ಘಟನೆ, ಇದಕ್ಕೇನು ಸಂಬಂಧ ಇಲ್ಲ. ಈ 3 ವರ್ಡ್ಗಳು ಯಾವಾಗಲೂ ಅವರ ಬಾಯಲ್ಲಿ ಇರ್ತವೆ. ಯಾರದೇ ಮೇಲೆ ಅತ್ಯಾಚಾರ ಆಗಲಿ ಇದೇ ಮಾತಾಡ್ತಾರೆ. ಯಾವ ಅಧಿಕಾರಿ ಸಾಯಿಲಿ ಇದೇ ಮಾತಾಡ್ತಾರೆ. ಯಾವ ಹಿಂದೂ ಕಾರ್ಯಕರ್ತ ಸಾಯಿಲಿ ಇದೇ ಮಾತಾಡ್ತಾರೆ. ಈ ಎಲ್ಲ ಪರಮೇಶ್ವರ್ ಅವರು ನಾಲಾಯಕ್ ಗೃಹ ಮಂತ್ರಿ, ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದ್ಗೆ ಗೊತ್ತಿತ್ತು. ರಶೀದ್ ಅವನ ಮಂಪರು ಪರೀಕ್ಷೆ ಆಗ್ಬೇಕು, ತಕ್ಷಣ ಅವನನ್ನ ಬಂಧನ ಮಾಡಿ ನಿಮ್ಗೆ ಶಕ್ತಿ ಇದ್ರೆ. ಖಾದರು ಮತ್ತು ರಶೀದು ಬೇರೆ ಬೇರೆ ಅಲ್ಲ. ಒಬ್ಬ ಬರೀ ಪೇದೆ ಇರ್ಬೋದು, ಆದ್ರೆ ಖಾದರು ಮತ್ತು ರಶೀದ್ ಬೇರೆ ಅಲ್ಲ. ಇಬ್ಬರಿಗೂ ಮಂಪರು ಪರೀಕ್ಷೆ ಆಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.